ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಶುಭೋದಯ. ದ ಕ್ವಾಲಿಫೈಯರ್ 1 ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. KKR ಇಸ್ ಟೇಕಿಂಗ್ ಆನ್ SRH. ಇವತ್ತು ಅಹಮದಾಬಾದ್ ಅಲ್ಲಿ ಆಗ್ತಾ ಇದೆ ಮ್ಯಾಚು. ಮಳೆ ಗಿಳೆ ಏನಾದ್ರು ಬರುತ್ತಾ, ಮ್ಯಾಚ್ ಏನಾದ್ರು ಹೊಗೆ ಹಾಕ್ಸುತ್ತಾ ಮಳೆ ಬಂದು ಅಂತ ಕೇಳಿದ್ರೆ ಇಲ್ಲಿ ಇವತ್ತು ರೈನಿಂಗ್ ಪಾಸಿಬಿಲಿಟಿ ಇಲ್ಲ ಅಂತ ವೆದರ್ ಫೋರ್ಕಾಸ್ಟ್ ಹೇಳ್ತಾ ಇದೆ. ಆದ್ರಿಂದ ಮಳೆ ಬರೋದಿಲ್ಲ, ಮ್ಯಾಚು ಉಡಾಯಿಸೋದಿಲ್ಲ. ನಾಳೆನೂ ಕೂಡ ನನ್ನ ಪ್ರಕಾರ ಮಳೆ ಬರೋದಿಲ್ಲ. ಅಹಮದಾಬಾದ್ ಅಲ್ಲಿನೂ ಮಳೆ ಬರೋದಿಲ್ಲ. ಬಟ್ ಚೆನ್ನೈಯಲ್ಲಿ ಇದೆಯಲ್ಲ ಕ್ವಾಲಿಫೈ ಟು ಮತ್ತೆ ಫೈನಲ್ಸ್ ಇದೆಯಲ್ಲ, ಸೊ ಇಲ್ಲಿ ಮಳೆ ಬಂದರೂ ಬರ್ಬೋದು. ಯಾಕಂದರೆ ಸೌತಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಚೆನ್ನೈಯಲ್ಲಿ ಕೂಡ ಮಳೆ ಬರ್ತಾ ಇದೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಮಳೆ ಬರ್ತಾ ಇದೆ. ಬಟ್ ಇಲ್ಲೇನೋ ಅಹಮದಾಬಾದಲ್ಲೇನೋ ರೈನಿಂಗ್ ಪಾಸಿಬಿಲಿಟಿ ಇಲ್ಲ ಅಂತ ಹೇಳಿದ್ದಾರೆ. ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳಬೇಕು ಕ್ರಿಕೆಟ್ ಫ್ಯಾನ್ಸ್ಗಳಿಗೆ. ಇವತ್ತು ಮ್ಯಾಚು ಫುಲ್ ಫ್ಲೆಡ್ಜ್ಡ್ ಆಗಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಇಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಹೋಗ್ಬಿಟ್ಟು 176 ಇದೆ ಈ ಒಂದು ಟೂರ್ನಮೆಂಟಲ್ಲಿ ಅಹಮದಾಬಾದಲ್ಲಿ. ಸೊ ಅದರಿಂದ ಹೈ ಸ್ಕೋರಿಂಗ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಿ. ಎರಡೂ ಕೂಡ ಬ್ಯಾಟಿಂಗಲ್ಲಿ ಬಲಿಷ್ಠವಾಗಿರುವಂಥ ಸೈಡು, ಎರಡೂ ಕೂಡ ಡಮಾಲ್ ಡಿಮಿಲ್ ಮಾಡಿರುವಂಥ ಸೈಡು, ಸಿಕ್ಕಾಪಟ್ಟೆ ಹೈ ಸ್ಕೋರ್ನ ಹೊಡೆದಿರುವಂಥ ಸೈಡ್ಗಳು ಎರಡೂ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ದಾಖಲೆಗಳನ್ನೇ ಮಾಡಿಬಿಟ್ಟಿದ್ದಾರೆ. KKR ಮಾಡಿದ್ದಾರೆ. ಈ ಕಡೆ SRH ಅಂತೂ ಕೇಳಂಗಿಲ್ಲ, ಊಸ್ಟ್ ಮಾಡಿ ಬಿಸಾಕಿದ್ದಾರೆ. ಸೊ ಅದರಿಂದ ಎರಡು ಕೂಡ ಒಂಥರ ಕಾಂಪಿಟೇಟಿವ್ ಸೈಡ್ ಅಂತಲೇ ಹೇಳ್ತೀನಿ. ಬಟ್ KKR ಆನ್ ಪೇಪರ್ ನೋಡ್ತಾರೆ ನನ್ನ ಪ್ರಕಾರ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ, ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಸುನಿಲ್ ನರೇನು, ಆಂಡ್ರೆ ರಸೆಲೋಸ್ ಇವರೆಲ್ಲ ಒಂಥರ ಏನೋ ಒಂದು ತೊಗೊಂಬರ್ತಾರೆ, ಒಂದು ಪವರ್ನ ತೊಗೊಂಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಕಂಪೇರ್ ಮಾಡ್ತು ಅಂದರೆ ಇವ್ರದ್ದು ಆಲ್ರೌಂಡಿಂಗ್ ಅಬಿಲಿಟಿ ಏನಿದೆ ಇವ್ರದ್ದು ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ಸುನಿಲ್ ನರೇನ್ ಯಾವ ಥರ ಆಡ್ತಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸುನಿಲ್ ನರೇನ್ ಅವರು ಬ್ಯಾಟಿಂಗಲ್ಲಿ ಅದೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಬ್ಯಾಟಿಂಗಲ್ಲಿ ಹೇಳ್ತಾರೆ. ಬೌಲಿಂಗಲ್ಲಂತೂ ಶಾರ್ಟು 4 ಓವರ್ ತಿನ್ನಿಸ್ತಾರೆ ಸುನಿಲ್ ನರೇನು. ಇಲ್ಲಿ ಆಡಿದ್ರೆ ಆಡಲಿ, ಬಿಡಲಿ ಅನ್ನೋ ಥರ ಕಳಿಸ್ತಾರೆ ಸುನಿಲ್ ನರೇನ. ಅವ್ರೇನಾದರೂ ಧಮಾಕ ಮಾಡ್ತಾರೆ. ಈ ಟೂರ್ನಮೆಂಟಲ್ಲಿ ಸುಮಾರು ಸಹ ಧಮಾಕ ಮಾಡಿದರೆ ಆ ಥರ ಧಮಾಕ ಏನಾದ್ರು ಮತ್ತೆ ಬಂತು ಅಂದರೆ ಓಪನಿಂಗಲ್ಲಿ, ಸೊ ಇಲ್ಲಿ SRH ಅವ್ರು ನ್ಯೂಟ್ಲ್ ಆಗೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಫಿಲ್ ಸಾಲ್ಟ್ ಇಲ್ಲ ಇವರಿಗೆ. ಫಿಲ್ ಸಾಲ್ಟ್ ಅವರು ಮನೆಗೆ ಹೋಗ್ತಾ ಇದ್ದಂಗೆ ಈ ಕಡೆ ಗುರ್ಬಾಜ್ ಅವರು ಆಡೋ ಸಾಧ್ಯತೆ ಇದೆ. ಗುರ್ಬಾಜ್ ಅವರು ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಕಾದು ನೋಡೋಣ ಏನು ಆಗುತ್ತೆ ಅಂತ. ಸೊ ಆನ್ ಪೇಪರ್ ನೋಡ್ತಾನೆ ಈ ಕಡೆ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್, ಇವ್ರದ್ದು ಕೂಡ ಒಂದು ಬೆಂಕಿ ಓಪನರ್ಸು. ಆಮೇಲೆ ಕ್ಲಾಸನ್ ಬೇರೆ ಇದ್ದಾರೆ. ಒಂಥರ ಇವ್ರದ್ದು ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್. ಬಟ್ ಇವರಿಗೆ ಟಾಪ್ ಆರ್ಡರ್ ರನ್ಸ್ ಬರಬೇಕು, ಟಾಪ್ 4 ಇಂದನೇ ರನ್ಸ್ ಬರಬೇಕು. ಇಲ್ಲ ಅಂದರೆ ಬಾಟಮ್ಗೆ ಹೋಯ್ತು ಅಂದರೆ ಇವರಿಗೆ ಅಷ್ಟೊಂದು ರನ್ಸ್ ಹೊಡೆಯುವಂಥ ಅಬಿಲಿಟಿ ಅಷ್ಟೊಂದೇನು ಕಾಣಿಸೋದಿಲ್ಲ. ಇಲ್ಲಿ ಹಂಗಲ್ಲ, KKR ಅಲ್ಲಿ ಎಲ್ಲರೂ ಬಂದವರೆಲ್ಲ ಹಾಕೊಂಡು ರೂಪ್ತಾ ಇರ್ತಾರೆ, ಬಂದವರೆಲ್ಲ ಹಾಕೊಂಡು ತದಗ್ತಾ ಇರ್ತಾರೆ. ರಮಾಲೋ ಗುರ್ಬಾಜ್, ಸುನಿಲ್ ನಾರಾಯಣ್, ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್ ಎಲ್ಲರೂ ಒಂಥರ ಮ್ಯಾಚ್ ವಿನ್ನರ್ಸ್, ಒಂದೊಂದು ಮ್ಯಾಚ್ ಆಗಿದ್ದಾರೆ. ಆಮೇಲೆ ನಿತೀಶ್ ರಾಣಾ ಈ ಸಲ ಏನೋ ಅಷ್ಟೊಂದೇನು ಕಾಣಿಸ್ಕೊಂಡಿಲ್ಲ. ರಿಂಕು ಸಿಂಗ್ ಅವರು ಗೊತ್ತಿಲ್ಲ, ಈ ಮ್ಯಾಚ್ ಕಾಣಿಸ್ಕೊತಾರೆ ಅಂತ ಕಾಣಿಸುತ್ತೆ, ಅಥವಾ ಪ್ಲೇ ಆಫ್ಸಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಬಿಗ್ ಆಗಿ ಮಾಡ್ತಾರೆ ಅಂತ ಕಾಣಿಸುತ್ತೆ. ಡ್ರೇ ರಸಲ್, ರಮಣ್ದೀಪ್ ಸಿಂಗು, ಸೊ ಒಂಥರ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ KKRದು. ಈ ಕಡೆ ಟಾಪ್ ಆರ್ಡರ್ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ SRH ಕಡೆ ಯಾವಾಗಲೂ ಹಂಗೆ ಟಾಪ್ ಆರ್ಡರ್ ಕ್ಲಿಕ್ ಆಯಿತು ಅಂದರೆ SRH ಕ್ಲಿಕ್ ಆಗುತ್ತೆ, ಇಲ್ಲ ಅಂದರೆ ಊಸ್ಟ್ ಆಗುತ್ತೆ. ಸೊ SRH ಆನ್ ಪೇಪರ್ ನೋಡ್ತಂದ್ರೆ ಡೌನ್ ಕಾಣಿಸ್ತಾ ಇದ್ರು ಕೂಡ ನನಗೇನೋ ಅನ್ನಿಸ್ತಾ ಇದೆ ಗುರು, SRH ಗೆಲ್ಲಬಹುದು, SRH ಗೆದ್ದು ಫೈನಲ್ಸ್ಗೆ ಕ್ವಾಲಿಫೈ ಆಗಬಹುದು ಅಂತ ಅನ್ನಿಸಿದೆ. ಅದೇ ಹೇಳಿದ್ನಲ್ಲ, RCB ವರ್ಸಸ್ SRH ನಾನು ಫೈನಲ್ ನೋಡಬೇಕು ಅಂತ. ಆ 2016 ಜಿದ್ದೇನಿದೆ ಅದನ್ನು ಮತ್ತೆ ತೀರಿಸ್ಕೋಬೇಕು ಅಂತ ನಾನು ಹೇಳಿದ್ದೀನಲ್ಲ, ಅದಕ್ಕೋಸ್ಕರ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಬಟ್ ಆನ್ ಪೇಪರ್ KKR ಅಂತೂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಿಲ್ಲ. ಅನ್ಡೌಟೆಡ್ಲಿ KKRಗೆ ಕ್ರೆಡಿಟ್ ಕೊಡಬೇಕು ನನ್ನ ಪ್ರಕಾರ ಆನ್ ಪೇಪರು. ಬಟ್ ಏನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. SRH ಅವರು ಬ್ಯಾಟಿಂಗಲ್ಲಿ ಡಮಾಲ್ ಡಿಮಿಲ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡ್ತಾರೆ, ಏನೋ ಒಂದು ಕಮಾಲ್ ಮಾಡ್ತಾರೆ ಇವತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದರೆ SRH ಅಷ್ಟೊಂದೇನು ಹೆವಿ ಇಂಪ್ಯಾಕ್ಟ್ ಮಾಡಿಬಿಡ್ತಾರೆ. ಹೆವಿ ಒಂದು ಅಜ್ಜಿ ಬೌಲಿಂಗ್ ಎದುರೋ ಅಂತ ಬೌಲಿಂಗ್ ಅಟ್ಯಾಕ್ ಅನ್ನೋ ಥರ ಏನು ಕಾಣಿಸ್ತಿಲ್ಲ. ಬಟ್ KKR ಅನ್ನೋ ವಿಚಾರಕ್ಕೆ ಬಂತು ಅಂದರೆ ಸ್ಪಿನ್ನರ್ಸ್ಗಳು ಒಂದೊಂದ್ಸಲ ತಿನ್ಸಾಕ್ಬಿಡ್ತಾರೆ ಚೆನ್ನಾಗಿ ಬಾಲ್ನ. ವರುಣ್ ಚಕ್ರವರ್ತಿ ಆಗಿರ್ಬೋದು, ಸುನಿಲ್ ನರೇನ್ ಅಂತೂ 4 ಓವರ್ ಪಕ್ಕಾ ಫಿಕ್ಸು ತಿನ್ಸ್ಬಿಡ್ತಾರೆ. ಆಮೇಲೆ ಆಂಡ್ರೆ ರಸಲ್ ಬರ್ತಾರೆ, ರಸಲ್ ಬಂದ್ಬಿಟ್ಟು ಕ್ರೂಷಿಯಲ್ ವಿಕೆಟ್ಸ್ನ ಎತ್ಬಿಡ್ತಾರೆ. ಅಲ್ಲಿ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಥರ ಬಂದ್ಬಿಟ್ಟು ಎತ್ಬಿಡ್ತಾರೆ ಅಲ್ಲಿ. ಸೊ ನೋಡೋಣ ಏನು ಆಗುತ್ತೆ ಅಂತ. ಇವತ್ತು ನನ್ನ ಪ್ರೆಡಿಕ್ಷನ್ SRH ಗೆಲ್ತಾರೆ ಅಂತ. ಬಟ್ KKR ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ SRHಗಿಂತ. ಇದು ಹೆಂಗರು, ಇದು ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ಯಾ ಗುರು ಅಂತ ಕೇಳ್ತೀರಾ ನೀವು. ಯಾಕೆಂದರೆ KKR ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ, KKR ಆನ್ ಪೇಪರ್ ಮಸ್ತಾಗಿದೆ ಅಂತ ಹೇಳಿದಿರಾ. ಬಟ್ ಇಲ್ಲಿ ಗೆಲ್ಲೋದು SRH ಅಂತ ಹೇಳ್ತಿದ್ಯಾ ಹೆಂಗೆ ಅಂತ ಕೇಳಿದ್ರೆ ಅದು ಹಂಗೇನೆ. ಯಾಕಂದರೆ ನನಗೆ SRH ಬರಬೇಕು, ನನಗೆ ಸಪೋರ್ಟ್ ಮಾಡ್ತಿರೋದು SRHಗೆ, KKRಗಲ್ಲ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಯಾರಿಗೆ, SRHಗ ಅಥವಾ KKRಗ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಬಾ.